ಮಲೆನಾಡಿನಲ್ಲಿ ಮಳೆಯ ಆರ್ಭಟ ಮುಂದುವರೆದಿದೆ. ಪರಿಣಾಮ ತುಂಗಭದ್ರಾ ನದಿ ಮೈದುಂಬಿ ಹರಿತಾ ಇದೆ. ಧಾರಾಕಾರ ಮಳೆಯಿಂದಾಗಿ ತುಂಗಭದ್ರಾ ನದಿಗೆ ಜೀವ ಕಳೆ ಬಂದಿದೆ. ತುಂಗಾ ನದಿಯಿಂದ ಸುಮಾರು 16,000 ಕ್ಯೂಸೆಕ್ ನೀರನ್ನ ಹೊರಬಿಡಲಾಗಿದೆ. ನೀರು ಹೊರಬಿಟ್ಟಿದ್ದಕ್ಕೆ ಸದ್ಯ ತುಂಗಭದ್ರಾ ನದಿ ತುಂಬಿ ಹರಿತಾ ಇದೆ, ಉಕ್ಕಿ ಹರಿತಾ ಇದೆ. ದಾವಣಗೆರೆಯ ಹೊನ್ನಾಳಿ ಹರಿಹರದಲ್ಲಿ ಅಬ್ಬರದಿಂದ ಹರಿತಾ ಇದೆ ನದಿ. ಅಪಾಯವನ್ನ ಲೆಕ್ಕಿಸದೆ ನದಿಯಲ್ಲಿ ಮೀನು ಹಿಡಿಯುವಂತಹ ಕೆಲಸದಲ್ಲಿ ಜನ ನಿರತರಾಗಿದ್ದಾರೆ. ಈ ನಡುವೆ ನದಿಗೆ ಯಾವುದೇ ಕಾರಣಕ್ಕೂ ಇಳಿಬೇಡಿ ಅಂತ ಹೇಳಿ ಹೊನ್ನಾಳಿ ತಹಶೀಲ್ದಾರ್ ಸೂಚನೆಯನ್ನ ಕೊಟ್ಟಿದ್ದಾರೆ. ಸ್ಥಳದಲ್ಲಿ ಏನ್ ಸಿಚುವೇಶನ್ ಇದೆ, ನದಿಯ ಆರ್ಭಟ ಹೇಗಿದೆ, ಇದೆಲ್ಲದರ ಬಗ್ಗೆ ನಮ್ಮ ಪ್ರತಿನಿಧಿ ಮಹದೇವ್ ಗ್ರೌಂಡ್ ರಿಪೋರ್ಟ್ ಅನ್ನ ಕೊಟ್ಟಿದ್ದಾರೆ. ನೋಡೋಣ. ರಾಜ್ಯದಲ್ಲಿ ಪೂರ್ವ ಮುಂಗಾರು ಆರ್ಭಟ ಜೋರಾಗಿದೆ. ಅದರಲ್ಲೂ ಕೂಡ ಏನು ಮಲೆನಾಡು ಭಾಗದಲ್ಲಿ ಚಿಕ್ಕಮಗಳೂರು ಮತ್ತು ಶಿವಮೊಗ್ಗದಲ್ಲಿ ವಿಪರೀತ ಮಳೆ ಆಗ್ತಿರೋದ್ರಿಂದ ಹೊನ್ನಾಳಿ ಮತ್ತು ಹರಿಹರ ಮಾರ್ಗವಾಗಿ ಹರಿತಾ ಇರುವಂತಹ ತುಂಗಭದ್ರಾ ನದಿ ಮೈದುಂಬಿ ಹರಿತಾ ಇದೆ. ಮೊದಲು ಖಾಲಿಯಾಗಿದ್ದಂಥ ನದಿ ಈಗ ಪೂರ್ವ ಮುಂಗಾರು ಮಳೆ ರಾಜ್ಯದಲ್ಲಿ ಹೆಚ್ಚಾಗ್ತಾ ಇದ್ದಂತೆ ತನ್ನ ವ್ಯಾಪ್ತಿಯನ್ನು ಜಾಸ್ತಿ ಮಾಡಿಕೊಳ್ತಾ ಇದೆ. ಅಂದರೆ ಮಧ್ಯದಲ್ಲಿ ಮಾತ್ರ ಸ್ವಲ್ಪ ಪ್ರಮಾಣದಲ್ಲಿ ನೀರು ಹರಿತಾ ಇತ್ತು ನದಿಯಲ್ಲಿ. ಈಗ ನೀರಿನ ಪ್ರಮಾಣ ಕೂಡ ಏರಿಕೆಯಾಗಿದೆ. ಅದರಲ್ಲೂ ಕೂಡ ಚಿಕ್ಕಮಗಳೂರು ಭಾಗದಲ್ಲಿ ವಿಪರೀತ ಮಳೆ ಆಗ್ತಾ ಇರೋದ್ರಿಂದ ಸಾಕಷ್ಟು ಪ್ರಮಾಣದಲ್ಲಿ ನದಿಗೆ ನೀರು ಹರಿದು ಬರ್ತಾ ಇದೆ. ಅದರಲ್ಲೂ ಕೂಡ ತುಂಗಾ ಕ್ರಸ್ಟ್ ಗೇಟಿಂದ 16 ಕ್ಯೂಸೆಕ್ ನೀರನ್ನು ನದಿಗೆ ಹರಿಬಿಡಲಾಗ್ತಾ ಇದೆ. ಇದರಿಂದ ಕೂಡ ಕೆಲವೊಂದಿಷ್ಟು ಭಾಗಗಳಲ್ಲೂ ಮುಳುಗಡೆ ಆಗಿದೆ. ನೀವು ದೃಶ್ಯದಲ್ಲಿ ನೋಡ್ತಾ ಇರಬಹುದು. ಒಂದು ದೇವಸ್ಥಾನ ಯಾವಾಗಲೂ ಅಲ್ಲಿ ಕಾಣ್ತಾ ಇತ್ತು. ಆ ದೇವಸ್ಥಾನಕ್ಕೆ ಜನರು ಹೋಗುವಂಥ ಕೆಲಸವನ್ನ ಮಾಡ್ತಾ ಇದ್ರು. ಬೇಸಿಗೆಯಲ್ಲೂ ಕೂಡ ಸಾಕಷ್ಟು ಜನ ಅಲ್ಲಿ ಹೋಗಿ ದೇವರ ದರ್ಶನವನ್ನ ಪಡೆದು ಬರ್ತಾ ಇದ್ರು. ಆ ಮಂಟಪ ಈಗ ಸಂಪೂರ್ಣವಾಗಿ ನೀರಿನಿಂದ ಮುಳುಗಡೆ ಆಗಿರುವಂಥ ದೃಶ್ಯವನ್ನ ನೀವು ನೋಡ್ತಾ ಇರಬಹುದು. ಮತ್ತು ಅಕ್ಕಪಕ್ಕದ ಜಮೀನು ಕೂಡ ಅಲ್ಲಿ ಮುಳುಗಡೆ ಆಗಿರುವಂಥದ್ದು. ಯಾಕಂದ್ರೆ ನೀರಿನ ಪ್ರಮಾಣ ಹೆಚ್ಚಾಗಿರೋದ್ರಿಂದ ಈ ರೀತಿ ಆಗ್ತಾ ಇದೆ. ಇನ್ನೂ ಹೆಚ್ಚಿನ ಪ್ರಮಾಣದಲ್ಲಿ ಮಳೆ ಆಗೋದ್ರಿಂದ ಇನ್ನೂ ಹೆಚ್ಚಿನ ಪ್ರಮಾಣದಲ್ಲಿ ನೀರು ನದಿಗೆ ಹರಿದು ಬರುವಂತಹ ಸಾಧ್ಯತೆ ಇದೆ. ಇನ್ನು ಸಾಕಷ್ಟು ಮಳೆ ದಾವಣಗೆರೆ ಭಾಗದಲ್ಲಿ ಆಗಿಲ್ಲ. ಯಾಕಂದ್ರೆ ಮುಂಚೆ ಆಗಿರುವಂಥ ಮಳೆ 2-3 ದಿನಗಳಿಂದ ಕೂಡ ಸ್ವಲ್ಪ ಸಾಕಷ್ಟು ಪ್ರಮಾಣದಲ್ಲಿ ಕಡಿಮೆ ಆಗಿದೆ. ಇದರಿಂದ ಕೂಡ ನೀರಿನ ಪ್ರಮಾಣ ಸ್ವಲ್ಪ ಕಡಿಮೆ ಇದೆ ಅಂತ ಹೇಳ್ಬೋದು. ಇಲ್ಲಿ ಅಂದ್ರೆ ಶಿವಮೊಗ್ಗ, ಚಿಕ್ಕಮಗಳೂರು, ದಾವಣಗೆರೆ ಭಾಗದಲ್ಲಿ ವ್ಯಾಪಕವಾಗಿ ಮಳೆ ಆದರೆ ಈ ನೀರು ಮೈದುಂಬಿ ಹರಿಯುತ್ತೆ. ಜೊತೆಗೆ 12 ಮೀಟರ್ ಎತ್ತರ ನದಿಯ ವ್ಯಾಪ್ತಿ ಇದೆ, ಇದು ಕೂಡ ತುಂಬಿ ಹರಿಯುತ್ತೆ. ಅಂದ್ರೆ ಈ 3 ಜಿಲ್ಲೆಗಳಲ್ಲಿ ಸಾಕಷ್ಟು ಪ್ರಮಾಣದಲ್ಲಿ ಮಳೆ ಆದರೆ ಇನ್ನು ಸಾಕಷ್ಟು ಪ್ರಮಾಣದಲ್ಲಿ ಮಳೆ ನೀರು ಬರ್ತಾ ಇರೋದ್ರಿಂದ ಹೊನ್ನಾಳಿ, ನ್ಯಾಮತಿ ಮತ್ತು ಹರಿಹರ ಭಾಗದಲ್ಲೂ ಕೂಡ ಈ ಜನರಿಗೆ ನದಿಗೆ ಪಾತ್ರಕ್ಕೆ ಇಳಿಯದಂತೆ ಹೆಚ್ಚಿನ ಒಂದು ಸೂಚನೆಯನ್ನು ಕೊಡಲಾಗಿದೆ. ಆದರೂ ಕೂಡ ಜನರು ಒಂದು ಉಚ್ಚಾಟವನ್ನು ಮಾಡ್ತಾ ಇದ್ದಾರೆ. ಟ್ರ್ಯಾಕ್ಟರ್ ತೊಳೆಯುವ ನೆಪದಲ್ಲಿ ಬಂದು ನದಿಗೆ ಇಳಿದು ವಾಹನಗಳನ್ನು ಕೂಡ ತೊಳೆಯುವಂಥ ಕೆಲಸವನ್ನ ಮಾಡ್ತಾರೆ. ಇದೇ ರೀತಿಯಾಗಿ ಕೆಲವೊಂದಿಷ್ಟು ಜನ ನೀರಿನಲ್ಲಿ ಕೊಚ್ಚಿ ಹೋಗಿರುವಂಥ ಉದಾಹರಣೆ ಇದೆ. ಎಷ್ಟೇ ಒಂದು ಅವರಿಗೆ ಎಚ್ಚರಿಕೆಯನ್ನು ನೀಡಿದ್ರು ಈ ರೀತಿಯಾದಂಥ ಕೆಲಸವನ್ನ ಜನರು ಮಾಡ್ತಾ ಇದ್ದಾರೆ. ಪ್ರಾಣ ಕಳೆದುಕೊಂಡ ಮೇಲೆ ಗೋಳಾಡುವಂಥ ಕೆಲಸವನ್ನ ಮಾಡ್ತಾರೆ. ಇನ್ನು ಪೊಲೀಸ್ ಇಲಾಖೆ ಕೂಡ ಈ ಬಗ್ಗೆ ಗಮನ ವಹಿಸಬೇಕು. ಅಲ್ಲಿ ಬ್ಯಾರಿಕೇಡ್ಗಳನ್ನು ಹಾಕಿ ಜನರು ನದಿಗೆ ಇಳಿದಂತೆ ಒಂದು ಸೂಚನೆಯನ್ನು ಕೊಡಬೇಕು. ಪ್ರತಿ ವರ್ಷ ಕೂಡ ಮಳೆ ಬಂದಾಗ ಈ ರೀತಿಯಾದಂಥ ಕೆಲಸಗಳು, ಅನಾಹುತಗಳು ಆಗ್ತಾನೆ ಇರುತ್ತೆ. ಒಂದು ಅಧಿಕಾರಿಗಳು ಸೂಚನೆ ಕೊಟ್ಟರು ಈ ರೀತಿಯಾದಂಥ ಉಚ್ಚಾಟವನ್ನ ಮಾಡ್ತಾ ಇದ್ದಾರೆ. ಈ ಉಚ್ಚಾಟವನ್ನ ಮಾಡಬಾರ್ದು ಅಂದ್ರೆ ಪೊಲೀಸ್ ಇಲಾಖೆ ಕೂಡ ಈ ಬಗ್ಗೆ ಗಮನ ಹರಿಸಿ ಅವರಿಗೆ ಕಟ್ಟುನಿಟ್ಟಿನ ಸೂಚನೆಯನ್ನ ಕೊಟ್ಟು ನದಿಗೆ ಇಳಿದಂತೆ ಒಂದು ಸೂಚನೆಯನ್ನ ಕೊಡಬೇಕು. ಅವರಿಗೆ ಕಾನೂನು ರೀತಿಯಂತ ಬಿಸಿ ಮುಟ್ಟಿಸುವಂತ ಕೆಲಸವನ್ನು ಕೂಡ ಆದರೂ ಮಾಡಬೇಕು. ಇದಿಷ್ಟು ತುಂಗಭದ್ರಾ ನದಿ ವ್ಯಾಪ್ತಿ ಏನು ಯಾವ ರೀತಿ ಆದಂತ ಪ್ರಮಾಣದಲ್ಲಿ ಹರಿತಾ ಇದೆ ಅಂತ ನೀವು ನೋಡ್ತಾ ಇರ್ಬೋದು. ಇದು ಕೆಲವೊಂದಿಷ್ಟು ಜನರು ಕೂಡ ನದಿಗೆ ನೀರು ಹೆಚ್ಚಾಗಿ ಪ್ರಮಾಣದಲ್ಲಿ ಬರ್ತಾ ಇರೋದ್ರಿಂದ ನದಿಗೆ ಬಂದು ವೀಕ್ಷಣೆಯನ್ನ ಮಾಡುವಂತ ಕೆಲಸವನ್ನ ಕೂಡ ಮಾಡ್ತಾ ಇದ್ದಾರೆ. ಇನ್ನು ಪೂರ್ವ ಮುಂಗಾರು ಮಾನ್ಸೂನ್ ಕೂಡ ಮಾರುತಗಳ ಆಗಮನ ಆದ್ರೆ ಇನ್ನು ಹೆಚ್ಚಿನ ಪ್ರಮಾಣದಲ್ಲಿ ಮಳೆ ಆಗುತ್ತೆ, ನದಿ ನೀರು ಇನ್ನೂ ಜಾಸ್ತಿ ಆಗುತ್ತೆ. ಕ್ಯಾಮರಾ ಪರ್ಸನ್ ಲೋಕೇಶ್ ಜೊತೆ ಮಹದೇವ್ ಬಿಜಿ, ನ್ಯೂಸ್ ಫಸ್ಟ್, ದಾವಣಗೆರೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.